Hi, my dear friends. Welcome to Learn All in One Commerce with Muralidhar Shastri. Today we are discussing the another one problem of that partnership admission. Okay, admission of a partner chapter. Another new problem we are discussing. The problem is as follows. You can see the problem in the screen. Suresh and Shankar are partners in a firm, sharing profits and losses in the ratio of 1:1. Their balance sheet as on 31st 3 2025 was as follows. The balance sheet as on 31st 3 2025. Liabilities amount, assets amount ಅಂತ ಹೇಳಿ. Creditors 40,000, bills payable 50,000, reserve fund is 30,000, profit and loss account 10,000, capital accounts Suresh is 40,000, Shankar is 30,000, total together the 70,000. So when we come to the part of an asset side is that cash at bank 10,000, stock 25,000, debtors 40,000, less PDD. The PDD has given in the balance sheet itself only, that is 40,000 minus 2,000 means 38,000. The machinery 20,000 and buildings 92,000. Patents they have been given the 15,000. The total together the both side is in a 2 lakh. And next the additional on 1/4/2025 they admitted the Jagdish as a new partner for the 1/4 share in the future profit on the following terms. The following terms is as follows. Jagdish should bring in a cash rupees and 50,000 and his capital rupees has a capital. He need to bring the 50,000 and the 20,000 towards as a goodwill, and the goodwill amount is withdrawn by the old partners. The old partners are going to withdraw that amount. And next depreciation of the machinery is in a 10%. Increase in the provision of doubtful debts is in a 4,000. So when they have been given the 4,000 here means it will does not affect it towards that in the balance sheet amount. Okay, directly the balance sheet amount, and this increase of the 4,000 is directly applicable in the lost what we are going to put that the balance sheet, that in that balance sheet it is going to be affected. Okay, ನಾನು ಮುಂದೆ ಬರ್ತಾನೆ ನಿಮಗೆ ತಿಳಿಸ್ತೀನಿ. ದ ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಎಟ್ 1 ಲ್ಯಾಕ್ ಅಂತಕ್ಕಂಥದ್ದು. ಬಿಲ್ಡಿಂಗ್ ಎಷ್ಟಾಗಿದೆಪ್ಪ ಅಂದರೆ ರಿವ್ಯಾಲ್ಯೂ ಮಾಡಿದರೆ 1 ಲ್ಯಾಕ್. ಏನು ಪ್ರಿಪೇರ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಹಿಯರ್ ಈಸ್ the totally amount of that whatever that he has been bring it as one of that goodwill amount. The goodwill amount is taken over by the partners. ಪಾರ್ಟ್ನರ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಆ ಗುಡ್ವಿಲ್ ಅಮೌಂಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ವಿ ವಿಲ್ ಸಿ ದ ಸೊಲ್ಯೂಷನ್ ಪಾರ್ಟಲ್ಲಿ ಫಸ್ಟಿಗೆ ಏನು ಮಾಡೋಣ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡೋಣ, ಚೆಕ್ ಮಾಡೋಣ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಆಸ್ ಫಾಲೋಸ್ ಅಂತಕ್ಕಂಥದ್ದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿ ಬರ್ತಿದ್ದೀನಿ ನಾನು. ರಿವ್ಯಾಲ್ಯೂಯೇಷನ್ ಅಕೌಂಟು ಪರ್ಟಿಕ್ಯುಲರ್ಸ್ ರುಪೀಸು ಫಾರ್ಮೆಟ್ ಹಾಕಿ ಡೆಬಿಟು ಕ್ರೆಡಿಟ್ ಕೂಡ ಹಾಕ್ಕೊಂಡು ನಾವು ಲೆಕ್ಕವನ್ನು ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಲೆಟ್ ಅಸ್ ವಿ ಸಿ ದಟ್ ದ ಬಿಲ್ಡಿಂಗ್ ಅಂತ ಹೇಳ್ತಿದ್ದೀವಿ. ಇದರಲ್ಲಿ ಬಿಲ್ಡಿಂಗ್ ಎಷ್ಟು ಇದಪ್ಪ ಅಂತ ಹೇಳಂತಂದರೆ ಬಿಲ್ಡಿಂಗ್ ಈಸ್ 1 ಲ್ಯಾಕ್ ರುಪೀಸ್ ಇದೆ. ಈ ಬಿಲ್ಡಿಂಗ್ ಏನಿದೆ 1 ಲ್ಯಾಕ್ ರುಪೀಸ್ ಇದೆ. ಈ 1 ಲ್ಯಾಕ್ ರುಪೀಸ್ಗೆ ಏನಪ್ಪ ಅಂತ ಹೇಳಂತಂದರೆ ಬಿಲ್ಡಿಂಗ್ ಏನಾಗಿದೆ, ಅಪ್ರಿಸಿಯೇಷನ್ ಆಗಿದೆ. ಬಿಲ್ಡಿಂಗ್ ಎಷ್ಟು ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಂದ್ರೆ ನಮ್ಮಲ್ಲಿ ಬಿಲ್ಡಿಂಗ್ ಇರ್ತಕ್ಕಂಥದ್ದು ಎಷ್ಟು ಅಂತ ಹೇಳಂದ್ರೆ 92,000. ಮೇ ಯು ಕ್ಯಾನ್ ಸಿ ಇಟ್. ಈ 92,000 ಎಲ್ಲಿದೆ ಅಂತ ಹೇಳಂದ್ರೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ಸೊ ಬಿಲ್ಡಿಂಗ್ ರಿವ್ಯಾಲ್ಯೂ ಮಾಡಿದಾಗ ಅದರ ಅಮೌಂಟ್ ಎಷ್ಟಾಗಿತ್ತು, 1 ಲ್ಯಾಕ್ ಆಯಿತು. ಹಾಗಿದ್ರೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು, 8,000 ರೂಪಾಯಿ. ಸೊ ಮೇ ಯು ಹ್ಯಾವ್ ಬಿನ್ ಅಂಡರ್ಸ್ಟ್ಯಾಂಡ್ ದಿಸ್. ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮಷಿನರಿ ಏನಾಗಿರುತ್ತಪ್ಪ ಅಂತ ಹೇಳಂತಂದ್ರೆ ಮಷಿನರಿಗೆ ಏನು ಕೊಟ್ಟಿದ್ದಾನೆ, 10% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಮಷಿನರಿಗೆ ಏನು ಕೊಟ್ಟಿದ್ದಾರೆ, 10% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ಹಾಗಿದ್ರೆ ಮಷಿನರಿ ವ್ಯಾಲ್ಯೂ ಎಷ್ಟಿದೆ ಅಂದರೆ 20,000 ಇದೆ. ಆ 20,000 ಮಷಿನರಿ ವ್ಯಾಲ್ಯೂಗೆ ಏನು ಮಾಡಬೇಕು ನಾವು, 10% ತೆಗೆದ್ರೆ 2,000 ರುಪೀಸ್ ಏನು ಬಂತು, ಡಿಪ್ರಿಸಿಯೇಟ್ ವ್ಯಾಲ್ಯೂ ಬಂತು. ಅದೇ ರೀತಿಯಾಗಿ PDD ಓನ್ಲಿ ವಿ ನೀಡ್ ಟು ಕನ್ಸಿಡರ್ ದಿಸ್ ಅಮೌಂಟ್ ವಾಟ್ ಎವರ್ ಹ್ಯಾಸ್ ಬಿನ್ ಗಿವನ್ ಇನ್ ಓನ್ಲಿ ಇನ್ ದ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಮಾತ್ರನೇ ಕನ್ಸಿಡರೇಷನ್ ಮಾಡಬೇಕೇ ಹೊರತು ಬೇರೆ ಅಮೌಂಟನ್ನು ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ನಾವೇನು ಮಾಡೋಂಗಿಲ್ಲ, ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಹಾಗಿದ್ರೆ ಇವಾಗ ನಮಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವೇನು ಮಾಡಿದ್ವಿ, ಆ ಪಾರ್ಟ್ನರ್ ಎಂಟರ್ ಆಗ್ತಾನೆ ಅಂತಕ್ಕಂಥದ್ದು, ಅಂದರೆ ಸಿ ಪಾರ್ಟ್ನರ್ ಅಂತಕ್ಕಂಥವ್ನು ಏನು ಎಂಟರ್ ಆಗ್ತಾನೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಏನು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ರು. ಆಫ್ಟರ್ ದಟ್ ಆಲ್ ದೋಸ್ ಅಡ್ಜಸ್ಟ್ಮೆಂಟ್ ವಿ ಹ್ಯಾವ್ ಬಿನ್ ಟೇಕನ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಬಿನ್ ಡನ್ ದ ಆಲ್ ದ ಪ್ರಾಬ್ಲಮ್ಸ್. ಇದು ಕಂಪ್ಲೀಟ್ ಆಯಿತು. ಆಫ್ಟರ್ ದಟ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಂತಂದರೆ ಈ 8,000 ರೂಪಾಯಿಗೆ ಇಲ್ಲಿ 8,000 ರೂಪಾಯಿ ಆಯಿತು. ಅಮೌಂಟ್ ಏನಾಗುತ್ತೆ ಇಲ್ಲಿ 4 + 2 6,000 ಆಯಿತು.
ಸೊ ಅದಾದ ನಂತರ ಇನ್ನೂ ಅಮೌಂಟ್ ಉಳಿತಲ್ಲ, ಇದು ಪ್ರಾಫಿಟ್ ಆಗಿರುತ್ತೆ. ಈ ಪ್ರಾಫಿಟ್ ಈಸ್ ಗೋಯಿಂಗ್ ಟು ಬಿ ಡಿವೈಡೆಡ್ ಅಥವಾ ಶೇರ್ ಮಾಡ್ತೀವಿ ನಾವು. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಸುರೇಶ್ ಆ್ಯಂಡ್ ಶಂಕರ್ಗೆ ಅವರ ರೇಷಿಯೋ ಎಷ್ಟಿದೆ ಅಂತ ಹೇಳಿದ್ರೆ 1:1 ಇದೆ. ಹೌದಾ? 1:1 ಪ್ರಕಾರ ನಾವೇನು ಮಾಡ್ತಾ ಇದ್ವಿ, ಶೇರ್ ಮಾಡ್ತಾ ಇದ್ವಿ. 1:1 ಅಂತಂದರೆ 1/2:1/2ನೇ ಆಗುತ್ತೆ. ಸೊ ಹಾಗಾಗಿ 1/2 ಏನು ಮಾಡಿದ್ವಿ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. 1000 ಆಯಿತು. ಟೋಟಲ್ ಟುಗೆದರ್ 2000 ರುಪೀಸ್. ಎರಡು ಸೇರ್ಸ್ ಎಷ್ಟಾಯಿತು? 2000. ಹಾಗಿದ್ರಿಗಿನ ಟೋಟಲ್ ಆಗಿ 8,000 ಏನಾಯ್ತು ಇವಾಗ ನಮಗೆ ರಿವ್ಯಾಲ್ಯೂಯೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್. ರಿವ್ಯಾಲ್ಯೂಯೇಷನ್ ಏನಾಯ್ತು ಇವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಿ. ಸೊ ಹಿಯರ್ ಈಸ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾನು ಹಾಕಿದ್ದೀನಿ ಇದರಲ್ಲಿ. ಸೊ ಫಸ್ಟ್ಗೆ ಬಂದಿರತಕ್ಕಂಥದ್ದು ಸುರೇಶ್, ಶಂಕರ್, ಜಗದೀಶ್. ಸುರೇಶ್, ಶಂಕರ್, ಜಗದೀಶ್ ಪರ್ಟಿಕ್ಯುಲರ್ಸು ಈ ಅಮೌಂಟನ್ನು ನಾವೇನು ಮಾಡಬೇಕು, ಕಂಪಲ್ಸರಿ ಹಾಕ್ಕೋಬೇಕು. ಡೋಂಟ್ ಫರ್ಗೆಟ್ ದಟ್ ಪುಟ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಕ್ರೆಡಿಟ್ ಹಾಕೋದನ್ನು ಮರಿಬೇಕು, ಬಿಕಾಸ್ ವಿ ಆರ್ ದ ಕಾಮರ್ಸ್ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ಗೆ ಬಂದುಬಿಟ್ಟು ಏನು ಮಾಡಬೇಕು, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಕ್ಕಂಥದ್ದು. ಬ್ಯಾಲೆನ್ಸನ್ನು ಏನು ಮಾಡೋಣ, ಫಸ್ಟ್ಗೆ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲಿದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಕೌಂಟ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಇದು 40,000 ಆ್ಯಂಡ್ 30,000 ವಿ ಹ್ಯಾವ್ ಬಿನ್ ಬ್ರಿಂಗ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ದ ಅಮೌಂಟನ್ನು ಏನು ಮಾಡಿದ್ವಿ, ತಂದು ಹಾಕಿದ್ವಿ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ನಾವಿಲ್ಲಿ ನಿಮಗೆ ಆಲ್ರೆಡಿ ಕಾಣುತ್ತೆ. ಒಂದು ಸ್ವಲ್ಪ ರೈಸಪ್ ಮಾಡೋಣ. 1,000 ತೊಗೊಂಡಿದ್ವಿ. ಆ 1,000 ಟೋಟಲ್ 2,000 ಆಗಿತ್ತು. ಸೊ ಅದನ್ನೇ ಏನು ಮಾಡಿದ್ವಿ, ಇಲ್ಲಿ ಅವರಿಬ್ಬರಿಗೂ ಕೂಡ ಹಂಚಿಕೆ ಮಾಡಿದ್ವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಸರ್ವ್ ಫಂಡ್ ಅಂತಕ್ಕಂಥದ್ದು. ಈ ರಿಸರ್ವ್ ಫಂಡ್ ಕೇವಲ ಇಲ್ಲಿ ಮಾತ್ರ ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ವಿ ಶುಡ್ ನಾಟ್ ಟೇಕ್ ಓವರ್ ದಿಸ್ ರಿಸರ್ವ್ ಫಂಡ್ ಇನ್ ಟು ದಟ್. ನಮ್ಮ ಬ್ಯಾಲೆನ್ಸ್ ಶೀಟಿಗೆ ಏನು ಮಾಡೋಂಗಿಲ್ಲ, ತೊಗೊಂಡು ಹೋಗೋಂಗಿಲ್ಲ. ಸೊ ಹಾಗಾಗಿ 30,000 ಇದೆ. ಈ 30,000 ರೇಷೋ ಪ್ರಕಾರ 1:1 ರೇಷೋ ಪ್ರಕಾರ ಏನು ಮಾಡೋದು, 1/2 ಹಾಫ್ ಮಾಡಿದ್ರೆ ಇಲ್ಲಿ 15,000 ಮತ್ತು 15,000 ಎರಡೂ ಕಡೆಗೂ 15,000 ಬಂತು. ಜಗದೀಶಿಗೆ ಏನೂ ಕೂಡ ನಾವು ಕೊಡುವ ಹಾಗಿಲ್ಲ. ಕೊಡೋ ಹಾಗಿಲ್ಲ. ಓಕೆ, ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಇದು ಎಲ್ಲಿದೆಪ್ಪ ಅಂತ ಹೇಳಿದ್ರೆ 1,000 ರುಪೀಸ್ದು. ಸೊ 10,000 ರುಪೀಸು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನಮ್ಮ ಬ್ಯಾಲೆನ್ಸ್ ಶೀಟಲ್ಲೇ ಕೊಟ್ಟಿದ್ದಾರೆ. ಆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 1:1 ಅಂತಕ್ಕಂಥದ್ದು. 1:1 ರೇಷಿಯೋ ಕೊಟ್ಟಿರ್ತಕ್ಕಂಥದ್ದು ಎಷ್ಟಾಗುತ್ತೆ ಅಂದರೆ 10,000 ರೂಪಾಯಿನ ಏನು ಮಾಡೋದು, ಇಬ್ಬರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಇದನ್ನೇನು ಮಾಡಿದ್ವಿ ನಾವು, ಡಿಸ್ಟ್ರಿಬ್ಯೂಟನ್ನು ಮಾಡ್ಕೊಂಡ್ವಿ ಅಂತಕ್ಕಂಥದ್ದು. ಎಷ್ಟು ಡಿಸ್ಟ್ರಿಬ್ಯೂಟ್ ಆಯಿತು, 5,000. ಓಕೆ, ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಯಾಕೆ ನಾವು ಬ್ಯಾಂಕೇ ಬರೀಬೇಕು, ವೈ ವಿ ಶುಡ್ ನಾಟ್ ಟು ರೈಟ್ ಇಟ್ ಆ್ಯಸ್ ಎನ್ ಎ ಕ್ಯಾಶ್ ಅಂತ ಹೇಳಿದ್ರೆ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ರೈಟ್ ಇಟ್ ಹಿಯರ್ ಆ್ಯಸ್ ಎನ್ ಎ ಕ್ಯಾಶ್. ಇಲ್ಲಿ ಏನು ಮಾಡ್ತಾರೆ, ಕ್ಯಾಶ್ ಅಂತ ಹೇಳಿ ಬರೀತಾರೆ. ಯಾಕೆ ಕ್ಯಾಶ್ ಬರಿಬಾರ್ದು, ಯಾಕೆ ಬ್ಯಾಂಕ್ ಬರೀಬೇಕು ಅಂತಂದರೆ ಆ್ಯಸ್ ಪರ್ ದ IT ರೂಲ್ ಆ್ಯಂಡ್ ಆಲ್ಸೋ ಆ್ಯಸ್ ಪರ್ ದ ಬ್ಯಾಂಕ್ ಡಿಪಾರ್ಟ್ಮೆಂಟ್ಸ್ಗಳ ಅಕೌಂಟ್ಗಳ ಪ್ರಕಾರ ಏನು ಮಾಡಬೇಕು, ವಿ ನೀಡ್ ಟು ಬಿ ರೈಟ್ ಇಟ್ ಆ್ಯಸ್ ಎನ್ ಎ ಬ್ಯಾಂಕ್ ಇಟ್ ಸೆಲ್ಫ್ ಓನ್ಲಿ. ಯಾಕಪ್ಪ ಅಂದ್ರೆ ದ ಎವ್ರಿಥಿಂಗ್ ಹ್ಯಾಸ್ ಬಿನ್ ಗೋನ್ ವಿತ್ ಎನ್ ಎ ಲೀಗಲ್, ಕಾನೂನಾತ್ಮಕವಾಗಿಯೇ ಎಲ್ಲದೂ ಕೂಡ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ಅಂತಲೇ ಏನು ಮಾಡಬೇಕು, ನಾವು ಬರಿಬೇಕಾಗಿರುತ್ತೆ ಅಂತಕ್ಕಂಥದ್ದು. 50,000 + 20,000. ಅವ್ನು ತಂದಿರೋದು ಎಷ್ಟು ಎಷ್ಟು ತಂದಿದ್ದಾನೆ, 50,000 ರೂಪಾಯಿ ಕ್ಯಾಪಿಟಲ್ ತಂದಿದ್ದಾನೆ. ಅದೇ ರೀತಿಯಾಗಿ 20,000 ರೂಪಾಯಿ ಏನು ಮಾಡಿದ್ದಾನೆ ಅವನು ಗುಡ್ ವಿಲ್ ಆಗಿ ತೊಗೊಂಡು ಬಂದೇನೆ. ಈ ಗುಡ್ ವಿಲ್ಲನ್ನು ಏನು ಮಾಡ್ತಾರೆ, ಪಾರ್ಟ್ನರ್ಸ್ಗಳು ತಗೊಂಡು ಹೋಗ್ತಾ ಇದ್ದಾರೆ. ಮುಂದೆ ಹೇಳ್ತೀನಿ ಇದನ್ನು ಕೂಡ. ಓಕೆ, ಸೊ ಅದೇ ರೀತಿಯಾಗಿ ಟೋಟಲ್ ಎಷ್ಟಾಯ್ತು ಒಂದು ಅಮೌಂಟು, 70,000 ಆಯಿತು. ಸೊ ಇವರಿಬ್ಬರಿಗೂ ಕೂಡ ಏನು ಅಮೌಂಟ್ ಇರೋದಿಲ್ಲ. ನೆಕ್ಸ್ಟು ಬೈ ಜಗದೀಶ್ ಕ್ಯಾಪಿಟಲ್ ಅಂತಕ್ಕಂಥದ್ದು. ಜಗದೀಶ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳಂತಂದರೆ ಜಗದೀಶ್ ಕ್ಯಾಪಿಟಲ್ 20,000 ಇದೆ. ಓಕೆ, ಜಗದೀಶ್ ಕ್ಯಾಪಿಟಲ್ ಎಷ್ಟಿದೆ, 20,000. ಈ 20,000 ಏನು ಮಾಡಬೇಕಪ್ಪ ಅಂತ ಹೇಳಂತಂದರೆ ವಿ ನೀಡ್ ಟು ಡಿಸ್ಟ್ರಿಬ್ಯೂಟ್ ದಟ್. ಏನಿದು ಕ್ಯಾಪಿಟಲ್ ಅಂದ್ರೆಗಿನ ವಾಟ್ ಎವರ್ ದಟ್ ಹಿ ಹ್ಯಾಸ್ ಬಿನ್ ಬ್ರಾಡ್ ದಟ್ ಗುಡ್ ವಿಲ್, ಏನು ಗುಡ್ ವಿಲ್ ತಂದಿದ್ನಲ್ಲ, ಈ ಗುಡ್ ವಿಲ್ಲನ್ನು ಏನು ಮಾಡ್ತಾ ಇದ್ದಾನೆ, ಇವರಿಬ್ಬರಿಗೂ ಕೂಡ ನಾವೇನು ಮಾಡ್ತಾ ಇದ್ವಿ, ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಈ 20,000 ರೂಪಾಯಿ ಗುಡ್ ವಿಲ್ ಅಲ್ವಾ, ಈ ಗುಡ್ ವಿಲ್ನ ಏನು ಮಾಡ್ತಾ ಇದ್ವಿ, ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ದಟ್. ಸೊ 10,000 20,000 ಏನು ಮಾಡಿದ್ವಿ, ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಟು ದ ಬೋತ್ ದ ಪಾರ್ಟ್ನರ್ಸ್. ಓಕೆ, ಲೆಟ್ ಅಸ್ ವಿ ಕಮ್ ಟು ದಿಸ್ ಪಾರ್ಟ್. ಈ ಕಡೆ ಸೈಡ್ ಬರೋಣ. ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್ 10,000 ರೂಪಾಯಿ ಇಲ್ಲಿದೆ. ಹೌದಾ, ಜಗದೀಶ್ ಕಡೆಯಿಂದ ಬಂದಿರತಕ್ಕಂಥದ್ದು ಎಷ್ಟಿದೆ, ಬೈ ಸುರೇಶ್ ಕ್ಯಾಪಿಟಲ್ ಅಕೌಂಟ್ 10,000. ಸೊ ಅದೇ ರೀತಿಯಾಗಿ ಜಗದೀಶ್ ಎಷ್ಟಿದೆ, 10,000. ಸೊ ಇವರಿಬ್ಬರದು ಕೂಡ ಏನಾಯಿತು, ಅಮೌಂಟು ಇಲ್ಲಿ ಬಂತು. ಓಕೆ, ಯಾರ್ದು, ಜಗದೀಶ್ ಕಡೆಯಿಂದ, ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಬೈ ಜಗದೀಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿರ್ತಕ್ಕಂಥದ್ದು ಏನಾಯಿತು, ಜಗದೀಶ್ ಕ್ಯಾಪಿಟಲ್ ಅಕೌಂಟು ಇವರಿಗೆ, ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್ 10,000, ಟು ಶಂಕರ್ ಕ್ಯಾಪಿಟಲ್ ಅಕೌಂಟು 10,000. ಇವರಿಬ್ಬರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು ಟು ಬ್ಯಾಂಕ್ ಅಕೌಂಟ್ ದ ಗುಡ್ ವಿಲ್ ಅಮೌಂಟ್ ವಿಡ್ರಾನ್. ಗುಡ್ ವಿಲ್ ಅಮೌಂಟ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂತ ಹೇಳಿದ್ರೆ ದೇ ಹ್ಯಾವ್ ಬಿನ್ ನಾಟ್ ಕೀಪಿಂಗ್ ದಟ್ ಅಮೌಂಟ್ ಇನ್ ಟು ದ ಎಲ್ಲಿ ಅಂತ ಹೇಳಂದರೆ
ದಟ್ ಈಸ್ ವಾಟ್ ಇವರು ತಮ್ಮ ಬಿಸ್ನೆಸ್ಸಲ್ಲಿ ಈ ಅಮೌಂಟನ್ನು ಇಡ್ತಾ ಇಲ್ಲ. ಎಲ್ಲಿ ಬಿಡ್ತಾ ಇದ್ದಾರೆ, ಇಡ್ತಾ ಇಲ್ಲ ಈ ಅಮೌಂಟನ್ನು ಏನು ಮಾಡ್ತಿಲ್ಲ, ಬಿಸ್ನೆಸ್ಸಲ್ಲಿ ಇಡ್ತಿಲ್ಲ. ದೇ ಟೇಕನ್ ಓವರ್ ದ್ಯಾಟ್, ಅದನ್ನೇನು ಮಾಡ್ತಾರೆ, ಟೇಕನ್ ಓವರ್ ಮಾಡ್ತಾರೆ, ತೊಗೊಂಡು ಹೋಗ್ತಾ ಇದ್ದಾರೆ. ಸೊ 10,000 ಇಬ್ಬರಿಗೂ ಕೂಡ ಏನು ಮಾಡೋದು, ಸುರೇಶ್ಗೂ ಮತ್ತು ಶಂಕರ್ಗೆ ಇಬ್ರಿಗೂ ಕೂಡ ಏನು ಮಾಡ್ತಕ್ಕಂಥದ್ದು, ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ಆದ ನಂತರ ನಾವು ಟೋಟಲಿ ಟಾಪ್ ಮಾಡ್ತೀವಿ, ಎಲ್ಲ ಟೋಟಲ್ ಮಾಡ್ತೀವಿ. ಇದು ಕೆ, ಇದು 71K ಅಂದರೆ 71,000 ಆಯಿತು, ಇದು 61,000 ಆಯಿತು, ಇದು 70,000 ಆಯಿತು. ಸೊ ಈಗ ನಾವು ಇಲ್ಲಿ ಕೂಡ ನಾವು ಅದೇ ಅಮೌಂಟನ್ನು ನಾವು ಈಕ್ವಲ್ ಮಾಡಬೇಕು ಅಂತ ಹೇಳಂದರೆ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆನ್ಪಿಟ್ಕೊಳ್ಳಿ, ಈ ಮೂರೂದು ಕೂಡ ಇವಾಗ ನಮಗೆ ಇಲ್ಲಿ 50,000 ರೂಪಾಯಿ ಮಾತ್ರ ಏನು ಕ್ಯಾಪಿಟಲ್ ತಂದಿದ್ದ ಜಗದೀಶ್, ಸಾರಿ ಎಸ್ ಜಗದೀಶ್ ಏನು 50,000 ರೂಪಾಯಿ ಕ್ಯಾಪಿಟಲ್ ತಂದಿದ್ದ, ಇದೇ ಕ್ಯಾಪಿಟಲ್ ಜೊತೆಗೇ ಏನಾಗ್ತಾನೆ, ಅವನು ಎಂಟರ್ ಆಗ್ತಾನೆ. ಯಾಕೆ ಇವನ ಮೊದಲು ತಂದಿರತಕ್ಕಂತಹ ಗುಡ್ ವಿಲ್ ಇರೋದಿಲ್ಲ ಅಂತ ಹೇಳಂದರೆ, ಗುಡ್ ವಿಲ್ ಹ್ಯಾಸ್ ಬಿನ್ ರಿಟರ್ನ್ ಡೌನ್. ಅದೇನಾಯಿತು, ರಿಟರ್ನ್ ಡೌನ್ ಆಯಿತು ಅಂದರೆ ವಿಡ್ರಾ ಮಾಡಿಬಿಟ್ರು ಅದನ್ನೆಲ್ಲ ತೊಗೊಂಡು, ಅದನ್ನು ಬ್ಯಾಲೆನ್ಸನ್ನು ಏನು ಮಾಡಿದರು, ಡ್ರಾ ಮಾಡಿದರು ಅಂತ ಹೇಳಿ ಅರ್ಥ. ಸೊ ಹಾಗಿದ್ರೆ ಬ್ಯಾಲೆನ್ಸ್ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ನಮಗೆ, 71,000ರಲ್ಲಿ 10,000 ಹೋಯಿತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ದ 61,000. ಅದೇ ರೀತಿಯಾಗಿ 61,000ರಲ್ಲಿ 10,000 ಹೋಯಿತು ಅಂತಂದ್ರೆಗಿನ ರಿಮೈನಿಂಗ್ 51,000. ನೆಕ್ಸ್ಟು 70,000ರಲ್ಲಿ 20,000 ಹೋದರೆ 50,000 ವಿ ಹ್ಯಾವ್ ಬಿನ್ ಗಾಟ್ ಇಟ್ ಹಿಯರ್. ನೀವು ಇಲ್ಲಿ ಡ್ಯಾಶ್ ಹಾಕೋದನ್ನು ಯಾವತ್ತಿಗೂ ಕೂಡ ಮರಿಬಾರ್ದು. ವಿ ಶುಡ್ ನಾಟ್ ಟು ಲೀವ್ ಇಟ್ ಎನಿಥಿಂಗ್ ಎಲ್ಸ್. ಓಕೆ, ನಾವು ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ. ಸೊ ನಮಗೆ ಏನು ಸಿಕ್ತು ಅಂದರೆ, ನಾವು ವಿ ಹ್ಯಾವ್ ಬಿನ್ ಪ್ರಿಪೇರ್ಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಏನು ಮಾಡಿದ್ವಿ, ನಾವು ಇವಾಗ ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ವಾಟ್ ವಿ ನೀಡ್ ಟು ಪ್ರಿಪೇರ್ ದಟ್, ನಾವು ಏನು ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟನ್ನು ಏನು ಮಾಡಬೇಕು, ಪ್ರಿಪೇರ್ ಮಾಡಬೇಕು. ನಾವು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡೋಣ, ಇವಾಗ ಪ್ರಿಪೇರ್ ಮಾಡೋಣ. ಇಟ್ ಈಸ್ ಒನ್ ಆಫ್ ದ ವೆರಿ ಈಸಿಯೆಸ್ಟ್ ಫಂಕ್ಷನ್. ಓಕೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಬರೀಬೇಕು. ಸೊ ನೋಡಿ, ಇಲ್ಲಿ ನಾವು ಬೈ ಯೂಸ್ ಮಾಡಲ್ಲ, ಸೊ ಬೈಯನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಅಸೆಟ್ ಸೈಡಿಗೆ ಬಂದುಬಿಡೋಣ ಸೀದಾ. ಸೊ ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಎಟ್ ಬ್ಯಾಂಕ್ ಅಂದರೆ ಏನೇನಿದೆ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಹೇಳಿದ ತಕ್ಷಣವೇ ನಮ್ಮ ಹತ್ರ ಇದು ಓಪನಿಂಗ್ ಬ್ಯಾಲೆನ್ಸು. ಎಲ್ಲಿ ಕೊಟ್ಟಿದ್ದಾರೆ ಓಪನಿಂಗ್ ಬ್ಯಾಲೆನ್ಸನ್ನು, ಓಪನಿಂಗ್ ಬ್ಯಾಲೆನ್ಸ್ ಈಸ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ಓಪನಿಂಗಲ್ಲಿ. ಫಸ್ಟು ಮತ್ತು ಈ 20,000 ಮತ್ತು 10,000 ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಇದನ್ನು ಜಗದೀಶ್ ತರ್ತಾನೆ, ಹೌದಾ. ಇದು ಕ್ಯಾಪಿಟಲ್ಲು, ಇದು ಗುಡ್ ವಿಲ್ಲು. ಸೊ ಈ ಗುಡ್ ವಿಲ್ಲನ್ನು ಏನು ಮಾಡ್ತೀವಿ ನಾವು, 20,000 ಇಬ್ಬರು ತೊಗೊಂಡು ಹೋಗ್ಬಿಡ್ತಾರೆ. ಯಾರು ತೊಗೊಂಡು ಹೋಗ್ತಾರೆ, ಈ ಸುರೇಶ್ ಮತ್ತು ಶಂಕರ್ ಇಬ್ಬರು ಏನು ಮಾಡ್ತಾರೆ, ಇವರಿಬ್ಬರು ಕೂಡ ದೇ ವಿಲ್ ಟೇಕನ್ ಓವರ್ ದಟ್ ದಿಸ್ ಗುಡ್ ವಿಲ್. ಸೊ ಅದಕ್ಕೆ ಲೆಸ್ ಬರ್ದಿದ್ದೀನಿ, 10,000 ಪ್ಲಸ್ 50,000 ಪ್ಲಸ್ 20,000 ಮೈನಸ್ 20,000. ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿಯೋದು ಎಷ್ಟು, 60,000. 60,000 ರೂಪಾಯಿ ಏನಾಗುತ್ತೆ, ಬ್ಯಾಲೆನ್ಸ್ ಅಂತಕ್ಕಂಥದ್ದು ಉಳಿಯುತ್ತೆ. ನೆಕ್ಸ್ಟು ಸ್ಟಾಕ್ ಎಷ್ಟಿದೆ ಅಷ್ಟೇ ಇದೆ. ದೇ ಹ್ಯಾವ್ ಬಿನ್ ನಾಟ್ ಗಿವನ್ ಎನಿ ಅಡ್ಜಸ್ಟ್ಮೆಂಟ್ ಆಸ್ ರಿಗಾರ್ಡಿಂಗ್ ದಟ್ ಸ್ಟಾಕ್ ಇಸ್ 25,000. ನೆಕ್ಸ್ಟು ಡೆಟಾರ್ಸಿಗೆ ಬರೋಣ. ಸೊ ಡೆಟಾರ್ಸಿಗೆ ನಮಗೆ ಆಲ್ರೆಡಿ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2,000 ರೂಪೀಸ್ ಕೊಟ್ಬಿಟ್ಟಿದ್ದಾರೆ. ಹೌದಾ, ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2,000 ರೂಪೀಸ್ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಆ 2,000ಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದು 4,000 ರೂಪಾಯಿ ಏನು ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಇನ್ನೂ 4,000 ರೂಪಾಯಿ ಏನು ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಏನು ಮಾಡಬೇಕು, ಎರಡನ್ನೂ ಆ್ಯಡ್ ಮಾಡಿಕೊಂಡು ಟೋಟಲ್ 6,000 ಆಗುತ್ತೆ. ಸೊ 40,000ಅಲ್ಲಿ 6,000 ಹೋದರೆ 34,000 ಅಂತಕ್ಕಂಥದ್ದು ರಿಮೈನಿಂಗ್ ಉಳಿತು. ನೆಕ್ಸ್ಟ್ ಮಷಿನರಿ 20,000 ಇದೆ. ಡಿಪ್ರಿಸಿಯೇಷನ್ ಮಾಡಿದ್ದಾರೆ, ಡಿಪ್ರಿಸಿಯೇಷನ್ 10% ಅಂತ ಹೇಳಿದ್ರೆ 2,000 ಆಯಿತು. ಬ್ಯಾಲೆನ್ಸ್ ರಿಮೈನಿಂಗ್ ದಟ್ 18,000 ಅಂತಕ್ಕಂಥದ್ದು ಉಳಿತು. ನೆಕ್ಸ್ಟ್ ಬಂದುಬಿಟ್ಟು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಎಷ್ಟಿದೆ ಅಂದರೆ 92,000 ಇದೆ ಬಿಲ್ಡಿಂಗು. ಅದರಲ್ಲಿ ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗುತ್ತೆ, ಅದು 8,000 ಅಷ್ಟು ಅಪ್ರಿಸಿಯೇಷನ್ ಆಯಿತು. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 1,00,000. ಟೋಟಲ್ ಬಿಲ್ಡಿಂಗ್ ಎಷ್ಟು ಅಪ್ರಿಸಿಯೇಷನ್ ಆಗಿರ್ತಕ್ಕಂಥದ್ದು 1,00,000 ಅಂತ ಕೊಟ್ಟಿದ್ದಾರೆ. 1,00,000 ಆಯಿತು ಅಂತ ಹೇಳಿದ್ರೆ ನಡುವೆ ಗ್ಯಾಪ್ ಇರ್ತಕ್ಕಂಥದ್ದು ಎಷ್ಟು, 8,000 ರೂಪಾಯಿ. ಸೊ ನಮಗೆ ಈ 8,000 ರೂಪಾಯಿ ಎಲ್ಲಿ ಬಂತು ಅಂದರೆ, ಮೇ ಬಿ ವಿ ಕ್ಯಾನ್ ಸಿ ಹಿಯರ್ ದಟ್ 8,000 ರೂಪೀಸ್. ಹೌದಾ, ಈ 8,000 ರೂಪಾಯಿನ ಏನು ಮಾಡಿದ್ವಿ ನಾವಿಲ್ಲಿ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ಇದಕ್ಕೆ ಏನು ಮಾಡಬೇಕು, ಆ್ಯಡ್ ಮಾಡಿ. ಅಪ್ರಿಸಿಯೇಷನ್ ಆದರೆ ಆ್ಯಡ್ ಮಾಡಬೇಕು, ಡಿಪ್ರಿಸಿಯೇಷನ್ ಇದ್ರಿಗಿನ ತೆಗಿಬೇಕು ಅಂತಕ್ಕಂಥದ್ದು. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದ್ರೂ ಕೂಡ ಏನು ಮಾಡಬೇಕು, ನಾವು ಲೆಸ್ ಮಾಡಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪೇಟೆಂಟ್ಸ್ ಕೊಟ್ಟಿದ್ದಾನೆ, ಪೇಟೆಂಟ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಪ್ರಿಸಿಯೇಷನ್ ಕೂಡ ಏನು ಕೊಟ್ಟಿಲ್ಲ. 15,000 ಆಸ್ ಇಟ್ ಈಸ್, ವಿ ಹ್ಯಾವ್ ಬಿನ್ ಕೆಪ್ಟ್ ಇಟ್ ಆಸ್ ಎನ್ 15,000. 15,000 ನಾವು 15ಕ್ಕೆ 15,000 ಅದೇ ರೀತಿ ಮೇಂಟೈನ್ ಮಾಡಿದ್ವಿ. ನೆಕ್ಸ್ಟ್ ವಿ ವಿಲ್ ಕಮ್ ಟು ದಟ್ ಇನ್ ದ ಲಯಬಿಲಿಟಿ ಸೈಡ್. ಲಯಬಿಲಿಟಿ ಸೈಡ್ ಒಳಗಡೆ ನಮಗೆ ಕ್ರೆಡಿಟರ್ಸ್ ಎಷ್ಟು ಜನ ಇದ್ದಾರೆ, ಕ್ರೆಡಿಟರ್ಸ್ 40,000 ಇದೆ. ಆ 40,000 ರೂಪೀಸ್ ಏನು ಮಾಡಬೇಕು, ಲಯಬಿಲಿಟೀಸ್ಗಳನ್ನು ಕೊಡಬೇಕು. ಅದೇ ರೀತಿಯಾಗಿ ಬಿಲ್ಸ್ ಪೇಬಲ್ ಇದ್ದಾವೆ, ಔಟ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ನಾವೇನು ಮಾಡಬೇಕು, ಇಲ್ಲಿ ತೊಗೋಬೇಕಾಗುತ್ತೆ 40,000. 50,000 ಇದೆ, 50,000 ಮಾಡಿದ್ವಿ. ಅದೇ ರೀತಿಯಾಗಿ ಇದು ಬಿಟ್ಟರಿಗಿನ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳು ಮತ್ತು ಇನ್ಯಾವುದೂ ಕೂಡ ಇಲ್ಲ. ರಿಸರ್ವ್ ಫಂಡ್ ಬರೋದಿಲ್ಲ, ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಕ್ಯಾಪಿಟಲ್ ಅಕೌಂಟನ್ನು ನಾವೀಗ ಆಲ್ರೆಡಿ ತೊಗೊಂಡಿದ್ದು. ಸೊ ಕ್ಯಾಪಿಟಲ್ ಅಕೌಂಟ್ ಅಂತಕ್ಕಂಥದ್ದು ತೊಗೊಂಬಿಡೋದು. ಸುರೇಶ್, ಶಂಕರ್, ಜಗದೀಶ್ 3 ಜನರ ಬ್ಯಾಲೆನ್ಸು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನಾನು. ಯು ಕ್ಯಾನ್ ಸಿ ಹಿಯರ್ ದಟ್
ನಾವೇನು ಮಾಡಿದ್ದೀನಿ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು ನಾನು ಇಲ್ಲಿ ಮುಂದಕ್ಕೆ ತೊಗೊಂಡೋಗಿರ್ತಕ್ಕಂಥದ್ದು ಎಷ್ಟು 61,000 50,000 50,000. ಸೊ ಟೋಟಲ್ ಟುಗೆದರ್ 2,52,000 2,52,000. ಸೊ ದಿಸ್ ಪ್ರಾಬ್ಲಮ್ ಇಸ್ ಸಮಥಿಂಗ್ ಡಿಫ್ರೆಂಟ್ ದಟ್ ಯಾಕೆ ಅಂತ ಹೇಳಂದರೆ ದ ಅಮೌಂಟ್ ಹ್ಯಾಸ್ ಬೀನ್ ಟೇಕನ್ ಓವರ್ ಬೈ ದ ಯಾರು ಇಬ್ಬರು ಪಾರ್ಟ್ನರ್ಸ್ಗಳು ಏನು ಮಾಡಿದರು, ತಮಗೆ ಇರ್ತಕ್ಕಂತಹ ಗುಡ್ ವಿಲ್ ಅಮೌಂಟನ್ನು ಏನು ಮಾಡಿದರು ತೊಗೊಂಡೋದ್ರು. ಸೊ ಗುಡ್ ವಿಲ್ ಅಮೌಂಟನ್ನು ಏನು ಮಾಡಿದ್ರು, ದೇ ಹ್ಯಾವ್ ಬೀನ್ ಕ್ಯಾರಿಡ್ ಔಟ್ ದ ಗುಡ್ ವಿಲ್ ಅಂತಕ್ಕಂಥದ್ದು. ಓಕೆ ಫೈನ್, ಇದು ನಿಮ್ಮ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಪ್ರಾಬ್ಲಮ್ ಒಂದು 30% ಏನಾಗಿದೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಕ್ಯಾರಿ ಆನ್ ದಿಸ್. ಇದನ್ನ ಏನು ಮಾಡಿರಿ, ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಈ ಪ್ರಾಬ್ಲಮಲ್ಲಿ ಸಮಥಿಂಗ್ ಡಿಫ್ರೆಂಟ್ ಏನು ಅಂತ ಹೇಳಿದ್ರೆ ಇದನ್ನು ಮಾತ್ರ ಕ್ಯಾರಿಯನ್ ಏನು ಮಾಡ್ತಾರೆ, ಇದು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಏನಂದರೆ ಬಿಲ್ಡಿಂಗ್ ಅಪ್ರಿಸಿಯೇಷನ್ನು ಡಿಪ್ರಿಸಿಯೇಷನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಸೊ ಈ ಕ್ಯಾಶ್ ಅಟ್ ಬ್ಯಾಂಕನ್ನು ಬರೀತಕ್ಕಂಥದ್ದು ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಇಷ್ಟೆಲ್ಲ ಅಂಶಗಳನ್ನು ನೀವೇನು ಮಾಡಿದ್ದೀರಿ, ಇವಾಗ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹೇಳಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಕಳಿಸಿ. ಮತ್ತೆ ನಾವೆಲ್ಲರೂ ಕೂಡ ಸಿಗೋಣ. ಧನ್ಯವಾದಗಳು.